ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಬಹಳ ಮುಖ್ಯವಾದಂಥ ವಿಷಯನ ತಿಳಿಸ್ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ, ನಿಮ್ಮ ಆಧಾರ್ ಕಾರ್ಡು ನಂಬರ್ ಗೊತ್ತಿಲ್ವಾ? ಆಧಾರ್ ಕಾರ್ಡ್ ಕೂಡ ನಿಮಗೆ ಹೊಸದಾಗಿ ಮಾಡಿಸಿದಾಗ ಪೋಸ್ಟಿಗೆ ಬಂದಿಲ್ವಾ? ಆನ್ಲೈನಿಂದ ಡೌನ್ಲೋಡ್ ಮಾಡಬೇಕು ಅಂತಂದರೆ ಮೊಬೈಲ್ ನಂಬರ್ ಲಿಂಕ್ ಇಲ್ವಾ? ಹಾಗಿದ್ರೆ ನಿಮ್ಮ ಆಧಾರ್ ಕಾರ್ಡ್ ಯಾವ ಥರ ಪಡೆದುಕೋಬೇಕು, ಯಾವ ಥರ ಪಡೆದುಕೊಳ್ಳೋದು ಅಂತ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ 1 by 1 ಸ್ಟೆಪ್ ಆಗಿ 3 ವೇದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋನ ಪ್ರತಿಯೊಬ್ಬರು ಪೂರ್ತಿಯಾಗಿ ನೋಡಿ, ಯಾಕೆಂತಂದರೆ ಅರ್ಧ ಮಾಹಿತಿನ ತಿಳ್ಕೊಂಬಿಟ್ಟು ಕಮೆಂಟ್ ಮಾಡಬೇಡಿ. ಯಾಕೆಂತಂದರೆ ಬಹಳ ಜನರು ಕಮೆಂಟ್ ಮಾಡ್ತಾಯಿದ್ರು, ನನಗೆ ನನ್ನ ಆಧಾರ್ ಕಾರ್ಡ್ ನಂಬರು ಗೊತ್ತಿಲ್ಲ, ನನ್ನ ಹತ್ರ ಮೊಬೈಲ್ ನಂಬರು ಲಿಂಕ್ ಇಲ್ಲ, ಎಕ್ನಾಲಜ್ಮೆಂಟು ರಿಸಿಪ್ಟ್ ಇದೆ, ಆದರೆ ನನಗೆ ಈ ಎಕ್ನಾಲಜ್ಮೆಂಟು ಮಾಡಿಸುವಾಗ ಅಥವಾ ಆಧಾರ್ ಕಾರ್ಡ್ ಅಪ್ಲೈ ಮಾಡುವಾಗ ನನ್ನ ಹತ್ರ ಮೊಬೈಲ್ ನಂಬರು ಲಿಂಕ್ ಮಾಡಿಲ್ಲ, ಹಾಗಾಗಿ ಆನ್ಲೈನ್ ಹತ್ರ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗಂತೇಳಿ ಬಹಳ ಜನರು ಕಮೆಂಟ್ ಮಾಡ್ತಾಯಿದ್ರು. ಸೊ ಅದಕ್ಕಾಗಿ ನಾನು ಈ ಒಂದು ಡೆಡಿಕೇಟೆಡ್ ವಿಡಿಯೋನ ನಿಮ್ಮ ಆಧಾರ್ ಕಾರ್ಡ್ ಯಾವ ಥರ ಪಡೆದುಕೋಬೋದು ಅಂತ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬಟನ್ ಆನ್ ಮಾಡಿ ಇಟ್ಕೊಳ್ಳಿ. ನಾನು ಅಪ್ಲೋಡ್ ಮಾಡುವ ಎಲ್ಲ ಮಾಹಿತಿ ವಿಡಿಯೋಗಳು ನಿಮಗೆ ನಿರಂತರವಾಗಿ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ನೋಡಿ ವೀಕ್ಷಕರೇ, ಇವಾಗ ಒಂದೊಂದಾಗಿ ನಾನು ನಿಮಗೆ ಸ್ಟೆಪ್ಪನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. 3 ವೇಯಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದಾಗಿತ್ತು, ಅದು ಒಂದೊಂದಾಗಿ ಅದನ್ನ ಬಗ್ಗೆ ತಿಳ್ಕೊಳ್ಳೋಣ. ಇವಾಗ ನೋಡಿ, ನಿಮ್ಮ ಹತ್ರ ಆಧಾರ್ ಕಾರ್ಡ್ ನಂಬರ್ ಇದೆ, ಮೊಬೈಲ್ ನಂಬರು ಲಿಂಕ್ ಇದೆ ಅಂತೇಳಿ ಅಂದಾಗ ನೀವು ಈ ಒಂದು ವೆಬ್ಸೈಟಿಗೆ ಬಂದುಬಿಟ್ಟು ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಮ ಆಧಾರ್ ನಂಬರ್ನ ಹಾಕಿ ಇಲ್ಲಿ ಕಾಣ್ತಾರೋ ಕ್ಯಾಪ್ಚನ ಇಲ್ಲಿ ಹಾಕಿಬಿಟ್ಟು ಲಾಗಿನ್ ಮಾಡಿದರೆ ನಿಮ್ಮ ಮೊಬೈಲಿಗೆ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರಿಗೆ OTP ಬರ್ತಾಯಿತ್ತು. ಅದನ್ನು ಹಾಕಿಬಿಟ್ಟು ನೀವು ನಿಮ್ಮ ಆಧಾರ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೋಬೋದಿತ್ತು. ಇನ್ನು 2ನೇ ವೇದಲ್ಲಿ ನಿಮ್ಮ ಹತ್ರ ಆಧಾರ್ ಕಾರ್ಡ್ ನಂಬರ್ ಇಲ್ಲ, ಆಧಾರ್ ಕಾರ್ಡ್ ನಂಬರ್ ಇಲ್ದಾಗ ಏನು ಮಾಡಬೇಕು ಅಂತಂದರೆ ಇಲ್ಲಿ ಆಧಾರ್ ಡೌನ್ಲೋಡ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಂಬರ್ ಇಲ್ಲದೆ ಇದ್ದಾಗ ನೀವು ಎನ್ರೋಲ್ಮೆಂಟ್ ID ನಂಬರ್ ಇದೆ ನೋಡಿ, ಇದರಲ್ಲಿ ನಿಮ್ಮ 14 ನಂಬರ್ ಇಲ್ಲಿ ಎನ್ರೋಲ್ಮೆಂಟ್ ID ಇರುತ್ತಲ್ವ, ಅದನ್ನು ಹಾಕಿಬಿಟ್ಟು ಇಲ್ಲಿ ಡೇಟ್ ಆಫ್ ಎನ್ರೋಲ್ಮೆಂಟ್ ಹಾಕಿ, ಡೇಟ್ ಆಫ್ ಎನ್ರೋಲ್ಮೆಂಟ್ ಟೈಮ್ ಇದೆ ಅದನ್ನು ಹಾಕಿ, ಇಲ್ಲಿ ಕ್ಯಾಪ್ಚಾ ಎಂಟ್ರಿ ಮಾಡಿ, ಇಲ್ಲಿ ಕೂಡ ನೀವು ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಇದ್ದರೆ ಮಾತ್ರ OTP ಹೋಗುತ್ತೆ. ಇನ್ನು ನಿಮ್ಮ ಹತ್ರ ಎಕ್ನಾಲಜ್ಮೆಂಟ್ ಇದೆ, ನಂಬರ್ ಕೂಡ ಇದೆ, ಎಕ್ನಾಲಜ್ಮೆಂಟ್ ನಂಬರ್ ಇದೆ, ಆದರೆ ನೀವು ಆಧಾರ್ ಕಾರ್ಡನ್ನು ಮಾಡಿಸುವಾಗ ಆಧಾರ್ ಕಾರ್ಡ್ ಮಾಡುವಾಗ ಮೊಬೈಲ್ ನಂಬರನ್ನು ಕೊಟ್ಟಿರೋದಿಲ್ಲ. ಸರಿನಾ? ನಾನು ಹೇಳೋದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ಆಧಾರ್ ಕಾರ್ಡ್ ಹೊಸದಾಗಿ ಮಾಡಿಸ್ಲಿಕ್ಕೆ ಕೊಟ್ಟಾಗ ನಿಮ್ಮ ಆಧಾರ್ ಕಾರ್ಡು ಜನ್ರೇಟ್ ಆಗಿರುತ್ತೆ, ಆದರೆ ಪೋಸ್ಟ್ ಮುಖಾಂತರ ಬಂದಿರೋದಿಲ್ಲ. ನೀವು ಆನ್ಲೈನಿಂದ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ನಿಮ್ಮ ಮೊಬೈಲ್ ನಂಬರು ಲಿಂಕ್ ಇದ್ದರೆ ಮಾತ್ರ ಆನ್ಲೈನ್ ಮುಖಾಂತರ ಡೌನ್ಲೋಡ್ ಮಾಡ್ಕೋಬೋದು. ಇದು 3ನೇ ಸ್ಟೆಪ್ಪು ಬಹಳ ಇಂಪಾರ್ಟೆಂಟ್ ಆಗಿದೆ. ಸೊ ಅದಕ್ಕಾಗಿ ಪೂರ್ತಿಯಾಗಿ ನೋಡಿ. ಇವಾಗ ನಿಮ್ಮ ಆಧಾರ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ಈ ಒಂದು ವೆಬ್ಸೈಟಿಗೆ ಬರಬೇಕಾಗತ್ತೆ. ಸೇಮ್ ಅದೇ ವೆಬ್ಸೈಟೇ ಇರೋದು, ಆಧಾರ್ ಕಾರ್ಡದ್ದು ಒಂದೇ ಅಫಿಷಿಯಲ್ ವೆಬ್ಸೈಟು. ಈ ಒಂದು ವೆಬ್ಸೈಟಿಗೆ ಬಂದುಬಿಟ್ಟು ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿ. ಸ್ಕ್ರೋಲ್ ಡೌನ್ ಮಾಡಿದಾಗ ನಾನು ಇಲ್ಲೇ ನಿಮಗೆ ಮಾರ್ಕ್ ಮಾಡಿ ತೋರಿಸ್ತೀನಿ ವೀಕ್ಷಕರೇ. ಇಲ್ಲಿ ನೋಡಿ, ನಿಮ್ಮ 3ನೇ ಸ್ಟೆಪ್ಪು ಆರ್ಡರ್ ಆಧಾರ್ PVC ಕಾರ್ಡ್ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ 2 ಆಪ್ಷನ್ ಕೇಳ್ತಾ ಇದೆ. ಆಧಾರ್ ನಂಬರ್ ಗೊತ್ತಿದ್ದರೆ ಇದು ಚೂಸ್ ಮಾಡಿ, ಆಧಾರ್ ನಂಬರ್ ಗೊತ್ತೇ ಇಲ್ಲ ಅಂತೇಳಿ ಅನ್ನೋರು ಎನ್ರೋಲ್ಮೆಂಟ್ ನಂಬರ್ ಅಂತೂ ಇದೆ ಅಲ್ವಾ ನಿಮ್ಮ ಹತ್ರ, ಎನ್ರೋಲ್ಮೆಂಟ್ ನಂಬರ್ ಇತ್ತಂದರೆ 14 ನಂಬರನ್ನು ಇಲ್ಲಿ ಹಾಕಿ, ಡೇಟ್ ಆಫ್ ಎನ್ರೋಲ್ಮೆಂಟ್ ಹಾಕಿ, ಡೇಟ್ ಆಫ್ ಎನ್ರೋಲ್ಮೆಂಟ್ ಟೈಮ್ ಹಾಕಿ, ಇಲ್ಲಿ ಕಾಣ್ತಾರೋ ಕ್ಯಾಪ್ಚನ ಇಲ್ಲಿ ಎಂಟ್ರಿ ಮಾಡಿ, ನಿಮಗೆ ಈ ಒಂದು 4 ಬಾಕ್ಸನ್ನು ನೀವು ಫಿಲ್ ಮಾಡಿದರೆ ನಿಮಗೆ ಇದನ್ನು ಮಾಡಬೇಕಂದ್ರೂ ಕೂಡ ಮೊಬೈಲ್ ನಂಬರ್ ಲಿಂಕ್ ಇರಲೇಬೇಕು. ಅದಕ್ಕೂ ಮೊದಲು ಇಲ್ಲಿ ಒಂದು ಇನ್ಫಾರ್ಮೇಷನ್ ಇಲ್ಲಿ ಕಾಣ್ತಾ ಇದೆ ನೋಡಿ, ಆಧಾರ್ PVC ಆಧಾರ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಥವಾ ಆರ್ಡರ್ ಮಾಡ್ಕೋಬೇಕು ಅಂತೇಳಿ ಅಂದರೆ ನೀವಿಲ್ಲಿ 50 ರೂಪೀಸ್ ಆನ್ಲೈನಲ್ಲಿ ಪೇಮೆಂಟ್ ಮಾಡಬೇಕಾಗತ್ತೆ, ಇನ್ಕ್ಲೂಸಿವ್ ಟ್ಯಾಕ್ಸ್ ಇರುತ್ತೆ ಅದು. ಸೊ ಇಲ್ಲಿ ಅದು ಚಾರ್ಜ್ ಬಂದುಬಿಟ್ಟು ಸ್ಪೀಡ್ ಪೋಸ್ಟಿಂದ ಆಗಿರುತ್ತೆ. ಸರಿನಾ? ಇವಾಗ ನಿಮ್ಮ ಹತ್ರ ಮೊಬೈಲ್ ನಂಬರ್ ಲಿಂಕ್ ಇಲ್ಲ ಅಂತೇಳಿ ಅಂದಾಗ ಅದಕ್ಕೆ ವಿಚಾರ ಮಾಡೋ ಅಗತ್ಯನೇ ಇಲ್ಲ. ಇಲ್ಲಿ ನೋಡಿ, ಒಂದು ಆಪ್ಷನ್ ಕಾಣ್ತಾ ಇದೆ, ಇಲ್ಲಿ ಕಾಣ್ತಾ ಇರೋವಂಥ ಆಪ್ಷನ್ನು ಇದೇ ಇಂಪಾರ್ಟೆಂಟು, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರ ಅರ್ಥ ಏನು ಅಂತಂದರೆ, ಮೈ ಮೊಬೈಲ್ ನಂಬರ್ ಈಸ್ ನಾಟ್ ರಿಜಿಸ್ಟರ್ಡ್ ಅಂದರೆ ನಿಮ್ಮ ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಲಿಂಕ್ ಇಲ್ಲದೆ ಇದ್ದಾಗ ಈ ಒಂದು ಬಾಕ್ಸನ್ನು ಚೆಕ್ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೀವು ಯೂಸ್ ಮಾಡ್ತಾ ಇರುವಂಥ ಪ್ರೆಸೆಂಟ್ ಮೊಬೈಲ್ ನಂಬರನ್ನು ಹಾಕಿ, ಅದು OTP ಬರುವಂಥ ಮೊಬೈಲ್ ರೀಚಾರ್ಜ್ ಕೂಡ ಆಗಿರಲೇಬೇಕು. ರೀಚಾರ್ಜ್ ಇಲ್ಲದೇ ಅಥವಾ ನೀವು ಬರೀ ಟಾಪಪ್ ಅಷ್ಟೇ ಮಾಡಿಸ್ಕೊಂಡು OTP ಬರ್ತಾ ಇಲ್ಲ ಅಂತಂದರೆ ಅದು ಬರೋದಿಲ್ಲ.
ಸೊ ಅನ್ಲಿಮಿಟೆಡ್ SMS ಕಾಲ್ಸ್ ಇರುತ್ತಲ್ವ, ಅಂಥ ರೀಚಾರ್ಜ್ ಮಾಡಿದಾಗ ಮಾತ್ರ ನಿಮಗೆ ಇಲ್ಲಿ ಮೊಬೈಲ್ ನಂಬರ್ ಹಾಕಿದರೆ OTP ಬರುತ್ತೆ. ಮೊಬೈಲ್ ನಂಬರ್ ಹಾಕಿಬಿಟ್ಟು ಇಲ್ಲಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನ್ಲೈನಲ್ಲಿ ನೀವು ಒಂದು 50 ರೂಪಾಯಿ ಪೇಮೆಂಟನ್ನು ಮಾಡಿದಾಗ ನಿಮಗೆ ಈ ಥರ ಒಂದು ಅಕ್ನಾಲಜ್ಮೆಂಟ್ ರಿಸಿಪ್ಟ್ ಸಿಗುತ್ತೆ, ಪೇಮೆಂಟ್ ಆಗಿರೋದು. ಇಲ್ಲಿ ನೋಡಿ ಪೇಮೆಂಟ್ ರಿಸಿಪ್ಟ್ ಇದೆ, ಅವರ ಒಂದು ರಿಸಿಪ್ಟ್ ನಂಬರ್ ಇದೆ, ಡೇಟ್ ಆಫ್ ಪೇಮೆಂಟ್ ಇದೆ, ನಂತರ ರಿಕ್ವೆಸ್ಟ್ ನಂಬರ್ ಇದೆ, ಟ್ರಾನ್ಸಾಕ್ಷನ್ ID ಇದೆ, ಪೇಮೆಂಟ್ ಆಗಿರೋದು ಕೂಡ ಇದೆ, ಎಲ್ಲ ಇದೆ. ಆದರೆ ನಿಮ್ಮ ಈ ಒಂದು PVC ಕಾರ್ಡು 5 ದಿನಕ್ಕೆ ಪ್ರಿಂಟಾಗಿ ಬರುತ್ತೆ, ಸ್ಪೀಡ್ ಪೋಸ್ಟ್ ಮುಖಾಂತರ. ಸರಿ ನಾವು ವೀಕ್ಷಕರೇ, ಈ ಒಂದು ಮಾಹಿತಿ ನಿಮಗೆ ಉಪಯೋಗ ಆಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ನೋಟಿಫಿಕೇಷನ್ ಬಟನ್ ಆನ್ ಮಾಡಿ ಇಟ್ಕೊಳ್ಳಿ. ಆದಷ್ಟು ಈ ಒಂದು ಮಾಹಿತಿಯನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಎಲ್ಲರಿಗೂ ಕೂಡ ಈ ಒಂದು ಮಾಹಿತಿ ಅಗತ್ಯ ಇರುತ್ತೆ, ಯಾರೆಲ್ಲ ಆಧಾರ್ ಕಾರ್ಡ್ ಇಲ್ಲದೆ ಇರೋರಿದ್ದರೆ. ಮತ್ತು ಇಂತಹ ಮಾಹಿತಿಗಳಿಗಾಗಿ ವೆಯ್ಟ್ ಮಾಡಿ, ನಾನು ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೂ ಜೈ ಹಿಂದ್.